ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಅದೇ ಜೋಶಲ್ಲಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಹಿಟ್ ಮಾಡಿ ಆ್ಯಂಡ್ ಎಲ್ಲ ನೋಟಿಫಿಕೇಶನ್ ನಮ್ಮ ಚಾನಲ್ನ ಸಿಗೋ ಥರ ಮಾಡ್ತೀವಿ. ಆ್ಯಂಡ್ ಮರಿದೆ ಈ ವಿಡಿಯೋಗೂ ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನಾನು ನನ್ನ ಪರಿಚಯನ ಕೊಡ್ತೀನಿ. ಸೊ ಐ ಆಮ್ ಕರೆಂಟ್ಲಿ ಡೂಯಿಂಗ್ ಮೈ ಡಿಗ್ರಿ ಆ್ಯಂಡ್ ನಾನು ನನ್ನ 10th ಸ್ಟ್ಯಾಂಡರ್ಡಲ್ಲಿ 95% ಸ್ಕೋರ್ ಮಾಡಿದ್ದೀನಿ ಆ್ಯಂಡ್ ಪಿ ಯುಲಿ 90% ಸ್ಕೋರ್ ಮಾಡಿದ್ದೀನಿ. ಸೊ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಕೂಡ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಬೇಕು ಆ್ಯಂಡ್ ಟಾಪರ್ ಆಗಬೇಕು ಅನ್ನೋ ಕನಸು ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಇರುತ್ತೆ. ಸೊ ಆ ಕನಸನ್ನು ನನಸು ಮಾಡೋದು ಹೇಗಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಟಾಪಿಕನ್ನು ಹೇಳೋದೇ ಮರ್ತುಬಿಟ್ಟೆ. ಈ ವಿಡಿಯೋ ಮೇನ್ಲಿ ಇರೋದೇನಪ್ಪ ಅಂದರೆ ಹೌ ಟು ಸ್ಟಡಿ 1 night ಬಿಫೋರ್ ಎಕ್ಸಾಮಿನೇಷನ್. ಇದು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ಬಿಕಾಸ್ ನಾನು ಕೂಡ ಈ ಟ್ರಿಕ್ಸನ್ನು ಯೂಸ್ ಮಾಡಿದ್ದೀನಿ. ಕರೆಂಟ್ಲಿ ನಾನು ಮಿಡ್ ಸೆಮಿಸ್ಟರ್ ಎಕ್ಸಾಮ್ ಕೊಟ್ಟಿದ್ದೀನಿ. ಕಂಪ್ಲೀಟ್ಲಿ ನಾನು ಸ್ಟಡಿ ಮಾಡಿದ್ದು ಡೇ ಬಿಫೋರ್ ಎಕ್ಸಾಮಿನೇಷನ್, ಅಂದರೆ ಕಂಪ್ಲೀಟ್ಲಿ ನೈಟ್ ಬಿಫೋರ್ ಎಕ್ಸಾಮಿನೇಷನ್. ಸೊ ಬನ್ನಿ ಪಾಯಿಂಟ್ಸನ್ನು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ರಿವ್ಯೂ ಯುವರ್ ಸಿಲೆಬಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಾನು ಏನು ಹೇಳ್ತೀನಿ ಗೊತ್ತಾ, ಸ್ಮಾರ್ಟ್ ವರ್ಕ್ ಮಾಡಿ ಹಾರ್ಡ್ ವರ್ಕಿಂದ ಯಾವಾಗಲೂ. ಇವಾಗ ನಿಮ್ಮ ಕ್ವಶನ್ ಪೇಪರ್ ಹೇಗಿರುತ್ತೆ ಅಂದರೆ, ಅದರಲ್ಲಿ 50% ಹಾರ್ಡ್ ಇರ್ಬೋದು. ನಾನು 50% ಹಾರ್ಡ್ ಅಂತ ಹೇಳೋಕ್ಕಾಗಲ್ಲ, ಒಂದು 30 to 40% ಹಾರ್ಡ್ ಇರ್ಬೋದು, ಉಳಿದದ್ದು 70% ವಿಲ್ ಬಿ ಈಸಿಯರ್. ನಾನು ಅದೇ ಹೇಳ್ತೀನಿ ಪ್ರತಿಯೊಬ್ಬರಿಗೂ. ನೋಡಿ, ನಿಮ್ಮ ಸಿಲೆಬಸ್ ಏನಿದೆ ಅದನ್ನು ಡೇ ಬಿಫೋರ್ ಎಕ್ಸಾಮಿನೇಷನ್ ಏನಿದೆ ಇದರ ಪರ್ಟಿಕ್ಯುಲರ್ ಟಾಪಿಕ್ಗೆ ಬರೋದ್ರೆ ದಿನ ಏನು ಮಾಡಬೇಕಂದ್ರೆ, ನೀವು ನಿಮ್ಮ ಸಿಲೆಬಸ್ ಏನಿದೆ ಅನ್ನೋದನ್ನು ಲಿಸ್ಟ್ ಮಾಡ್ಕೊಂಡಿರಿ. ಒಂದು ಪೆನ್ ಆ್ಯಂಡ್ ಪೇಪರ್ ಇಟ್ಕೊಂಡು ಅದರಲ್ಲಿ ಲಿಸ್ಟ್ ಮಾಡ್ಕೊಂಡು ರೆಡಿ ಮಾಡಿರಿ. ಸೊ ಅದಾದಮೇಲೆ 70% ಸಿಲೆಬಸ್ ಏನಿದೆ ನೋಡಿ, 30 to 40% ಸಿಲೆಬಸ್ ನೀವೇನು ಕವರ್ ಮಾಡಿರ್ತೀರ ನೋಡಿ, ಅದರಿಂದ 70% ಮಾರ್ಕ್ಸ್ ನಿಮಗೆ ಬರುತ್ತೆ. ಬಿಕಾಸ್ ಈಸಿ ಟಾಪಿಕ್ ನಿಮ್ಗೆ ಏನು ಗೊತ್ತಿದೆಯೋ ಅದನ್ನು ನೀವು ಸಾಲ್ವ್ ಮಾಡ್ತಾ ಹೋದರೆ, ಸೊ ದಟ್ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಬೂಸ್ಟ್ ಆಗ್ತಾ ಹೋಗುತ್ತೆ. ಸೊ ದಟ್ ನೀವು ಎಕ್ಸಾಮಿನೇಷನಲ್ಲಿ ಒಳ್ಳೇದು ಮಾಡ್ತೀರಾ. 30 or 40% ಸಿಲೆಬಸ್ ನೀವು ಕಲ್ತಿದ್ರೆ, ಐ ಆಮ್ ಟೆಲಿಂಗ್ ಸ್ಪೆಷಲಿ ಫಾರ್ ಆವರೇಜ್ ಸ್ಟೂಡೆಂಟ್ಸ್ ಆ್ಯಂಡ್ ಬ್ಯಾಕ್ ಬೆಂಚರ್ಸ್. 30 to 40% ಸಿಲೆಬಸ್ ನೀವು ಓದಿದ್ರೆ, ಸೊ ದಟ್ ಎಕ್ಸಾಮಲ್ಲಿ ನೀವು 70% ತುಂಬ ಚೆನ್ನಾಗಿ ಪ್ರಿಪೇರ್, ಅಂದರೆ ನೀವು ಏನು ಪರ್ಫಾರ್ಮೆನ್ಸನ್ನು ಕೊಟ್ಟಿರ್ತೀರಾ. ಪಾಯಿಂಟ್ ನಂಬರ್ 1 ನೋಟೆಡ್. ಪಾಯಿಂಟ್ ನಂಬರ್ 2, ಇಂಪಾರ್ಟೆಂಟ್ ಕ್ವಶನ್ಸನ್ನು ಮಾತ್ರ ಕಲಿಯಕ್ಕೆ ಹೋಗಿ. ನೈಟ್ ಬಿಫೋರ್ ಎಕ್ಸಾಮಿನೇಷನ್ ಸುಮ್ಮನೆ ನಾನು ಫಸ್ಟಿಂದ ಲಾಸ್ಟ್ ತನಕ ನಾನ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕಲಿತಾ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಹ್ಯಾವಿಂಗ್ ಅ ಗುಡ್ ಸ್ಲೀಪ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಹಾಗಾಗಿ ಟೈಮ್ ವೇಸ್ಟ್ ಮಾಡ್ತೀನಿ, ನನಗೆ ಫುಲ್ ಡೇ ನಾನು ಓದ್ತೀನಿ, ಫುಲ್ ನೈಟ್ ನಾನು ಓದ್ತೀನಿ, ನೆಕ್ಸ್ಟ್ ಡೇ ಎಕ್ಸಾಮ್ ಬರೀತೀನಿ ಅಂದರೆ ಯು ಆರ್ ರಾಂಗ್. ಯಾಕಂದರೆ ಏನಿರಬೇಕಂದ್ರೆ ಪ್ಲ್ಯಾನ್ ನಿಮ್ಮದು, ನೈಟ್ ಬಿಫೋರ್ ಎಕ್ಸಾಮಿನೇಷನ್ ಓದೋರು ಕೂಡ ಇಂಪಾರ್ಟೆಂಟ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಬರೋದು ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಬಿಕಾಸ್ ಅದರಿಂದಲೇ, ಅಂದರೆ ನಾನು ಹೇಳೋದು ಪ್ರಾಪರಾಗಿ ಕೇಳ್ಕೊಳ್ಳಿ, ಪಾಸ್ಟ್ 5 years ಕ್ವಶನ್ ಪೇಪರ್ ಇದೆ. ಇನ್ನೊಂದ್ಸಲ ಹೇಳ್ತೀನಿ, ಪಾಸ್ಟ್ 5 years ಕ್ವಶನ್ ಪೇಪರ್ ಏನಿದೆ ಅದನ್ನು ಕೂತ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಫಸ್ಟಿಗೆ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು ರಾತ್ರಿ ಕೂಡ ಆಗ್ಬೋದು, ನೀವು ರಿವಿಷನ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಕ್ವಶನ್ ಪೇಪರ್ 5, ಅಥವಾ ನಾನು ಏನು ಮಾಡ್ತಿದ್ದೆ ಅಂದರೆ ನಾನು ಪರ್ಟಿಕ್ಯುಲರ್ಲಿ ನನ್ನ ಎಕ್ಸಾಮ್ ಟೈಮಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಾನು ಸ್ಟಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 2 days ಬಿಫೋರ್ ಇಟ್ ಸೆಲ್ಫ್ ಐ ಸ್ಟಾರ್ಟ್ ರೀಡಿಂಗ್ ದಿಸ್ ಕ್ವಶನ್ ಪೇಪರ್ಸ್. ಅದನ್ನು ಸಾಲ್ವ್ ಮಾಡ್ತಿದ್ದೆ. ಸೊ ನನಗೆ ಒಳ್ಳೆ ಐಡಿಯಾ ಸಿಕ್ತಿತ್ತು ದಟ್ ಓಕೆ, ಪ್ರೀವಿಯಸ್ ಇಯರಿಂದ ಎಷ್ಟೋ ಕ್ವಶನ್ಸ್, ಅದೇ ಪ್ಯಾಟರ್ನ್ ಕ್ವಶನ್ಸ್ ಕೂಡ ಬಂದಿರೋದಿದೆ. ಸೊ ಹಾಗಾಗಿ ಸ್ಟಡಿ ಸ್ಮಾರ್ಟ್, ನಾಟ್ ಹಾರ್ಡ್. ಓಕೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಾವು ಏನನ್ನ ತಲೆಯಲ್ಲಿ ಇಟ್ಕೋಬೇಕಂದ್ರೆ ಸೆಲ್ಫ್ ಟ್ರಸ್ಟ್ ಅಥವಾ ಸೆಲ್ಫ್ ಬಿಲೀಫ್ ಇಸ್ ವೆರಿ ಇಂಪಾರ್ಟೆಂಟ್. ನೀವೇನೋ ಕಲ್ತಿರ್ತೀರಾ, ಎಕ್ಸಾಮಲ್ಲಿ ಹೋಗ್ಬಿಟ್ಟು ಮರ್ತೋಗುತ್ತಕ್ಕ ಅಂತ ಎಷ್ಟೋ ಜನ ಹೇಳ್ತಾರೆ. ದಟ್ ಇಸ್ ಬಿಕಾಸ್ ನಾಟ್ ಬಿಕಾಸ್ ಆಫ್ ಯುವರ್ ಪುವರ್ ಪರ್ಫಾರ್ಮೆನ್ಸ್, ದಟ್ ಇಸ್ ಬಿಕಾಸ್ ನಿಮಗೆ ನಿಮ್ಮ ಮೇಲೆ ಟ್ರಸ್ಟ್ ಇರಲ್ಲ, ಬಿಲೀಫ್ ಇರಲ್ಲ. ಸೊ ಇದರಿಂದಾಗಿ ನರ್ವಸ್ನೆಸ್ ಆಗಿಬಿಟ್ಟು ಇವ್ರು ಮರಿತಾ ಹೋಗ್ತೀರಾ ಸಿಲೆಬಸ್ನ. ಸೊ ನಾನು ಕ್ವಿಕ್ಲಿ ಇದನ್ನು ರಿವಿಷನ್ ಮಾಡಿಸ್ತೀನಿ ನಿಮ್ಮೆಲ್ಲರಿಗೂ. ಏನು ಮಾಡಬೇಕು ಡೇ ಬಿಫೋರ್ ಎಕ್ಸಾಮಿನೇಷನ್ ಅಂತ ಅಂದರೆ, 30% 40% ಆಫ್ ಯುವರ್ ಸಿಲೆಬಸ್ ಕಲ್ತ್ಬಿಟ್ಟು 70% ಮಾರ್ಕ್ಸ್ ನೀವು ಅಲ್ಲಿ ಗೇನ್ ಮಾಡಬಾರದು. 70% ಏನು ಕ್ವಶನ್ ಪೇಪರ್ ನಿಮ್ಗೆ ಗೊತ್ತಿರುತ್ತೆ. ಸೊ ದಟ್ ನಿಮ್ಮ ಮಾರ್ಕ್ಸ್ ವಿಲ್ ಬಿ ಡೆಫಿನೆಟ್ಲಿ 20+ ಬಂದೇ ಬರುತ್ತೆ. ಅಥವಾ 15, ಐ ಟೆಲ್ ಯು 18+ ಬರುತ್ತೆ. ಈಗ 25 ಪೇಪರ್ ಇದ್ದರೆ 18+ ಖಂಡಿತವಾಗ್ಲೂ ಬರುತ್ತೆ. 18+ ಅಥವಾ 19, 20 ದಿಸ್ ಇಸ್ ಅ ವೆರಿ ಗುಡ್ ಮಾರ್ಕ್ಸ್. ಆ್ಯಂಡ್ 20+ ಕೂಡ ಕ್ರಾಸ್ ಆಗೋದು ಇಸ್ ವೆರಿ ಸಿಂಪಲ್. ನಾನು ಹೇಳೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಫಾಲೋ ಮಾಡಿದ್ರೆ ಖಂಡಿತ 20+ ನಿಮಗೆ ಬರುತ್ತೆ ಪ್ರತಿ ಎಕ್ಸಾಮಲ್ಲಿ. 22, 23 ಐ ಹ್ಯಾವ್ ಬೀನ್ ದ ಸ್ಟೂಡೆಂಟ್ ಹೂ ಸ್ಕೋರ್ ದ್ಯಾಟ್ ಮಾರ್ಕ್ಸ್. ಸೊ ನಿಮಗೂ ಕೂಡ ಅದೇ ಥರ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಸ್ಟೂಡೆಂಟ್ಸ್ ಆಲ್ವೇಸ್ ಯು ಶುಡ್ ಸ್ಟಡಿ ಸ್ಮಾರ್ಟ್, ನಾಟ್ ಹಾರ್ಡ್. ನಾನು ಎಲ್ಲ ಟೈಮಲ್ಲೂ ಸ್ಮಾರ್ಟ್ ವರ್ಕೇ ಮಾಡಿದ್ದು. ದಟ್ಸ್ ಹೌ ಐ ಸ್ಕೋರ್ಡ್ 90+ ಮಾರ್ಕ್ಸ್ ಆರ್ 90% ಇನ್ ಮೈ ಬೋರ್ಡ್ ಎಕ್ಸಾಮಿನೇಷನ್. ಆ್ಯಂಡ್ ಡಿಗ್ರಿಲೂ ಕೂಡ ಐ ಆಮ್ ಟ್ರೈಂಗ್ ಮೈ ಲೆವೆಲ್ ಬೆಸ್ಟ್ ಟು ಸ್ಕೋರ್ ಅ ಗುಡ್ CGPA ಮಾರ್ಕ್ಸ್. ಆ್ಯಂಡ್ ನನ್ನ CGPA ಬಂದಮೇಲೆ ನಿಮ್ಮೆಲ್ರಿಗೂ ಸೆಮಿಸ್ಟರ್ ಎಂಡಲ್ಲಿ CGPA ಬಂದ ನಂತರ ನಿಮ್ಮೆಲ್ರಿಗೂ ನಾನು ಶೇರ್ ಮಾಡ್ತೀನಿ. ಅದರ ಪರ್ಟಿಕ್ಯುಲರ್ ವಿಡಿಯೋ ಮಾಡ್ತೀನಿ, ಯಾವ ಥರ ಕಲ್ತಿದೆ ಏನು ಎತ್ತ ಅಂತ. ಸೊ ಹೋಪಿಂಗ್ ಫಾರ್ ದ ಗುಡ್ ಸಿಲೆಬಸ್, ಹೋಪಿಂಗ್ ಫಾರ್ ದ ಗುಡ್ CGPA. ಸೊ ನೀವು ಕೂಡ ನನಗೋಸ್ಕರ ಪ್ರೇ ಮಾಡಿ, ನಾನು ನಿಮಗೋಸ್ಕರ ಪ್ರೇ ಮಾಡ್ತೀನಿ. ಬಿ ಪಾಸಿಟಿವ್ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ ಅನ್ಕೊಳ್ತೀನಿ. ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತೀವಿ. ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.